ಸಂಸದ ದಿವಂಗತ ಧ್ರುವನಾರಾಯಣ್ ಅವರ ಜನ್ಮ ದಿನಾಚರಣೆಯ ಸ್ಮರಣಾರ್ಥಕವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಇಂದು ನಂಜನಗೂಡು ಪಟ್ಟಣದ ಅಶೋಕಪುರಂನ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಮತ್ತಿತರ ಗಣ್ಯರು ದೀಪ ಬೆಳಗಿಸಿ ಧ್ರುವನಾರಾಯಣ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ನಮ್ಮ ತಂದೆಯವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ಸಂತೋಷ ತಂದಿದೆ. ನಾನು ಕೂಡ ನಮ್ಮ ತಂದೆಯವರ ಹಾದಿಯಲ್ಲಿ ನಡೆದು ಅವರಂತೆ ನಾನು ಕೂಡ ತಮ್ಮಗಳ ಸೇವೆ ಮಾಡಿಕೊಂಡು ಬರುತ್ತೇನೆ. ಇದಕ್ಕೆ ತಮ್ಮ ಸಹಕಾರ ಬೆಂಬಲ ಬೇಕು. ಅಲ್ಲದೆ ಈ ಶಾಲೆಗೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿ ಮಾದರಿ ಶಾಲೆಯನ್ನಾಗಿ ಮಾಡುವುದಾಗಿ ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಮಾಜ ಸೇವಕ ಪದ್ಮನಾಭರಾವ್ ಮಾತನಾಡಿ, ಧ್ರುವನಾರಾಯಣ್ ಒಬ್ಬ ಅಪರೂಪದ ರಾಜಕಾರಣಿ. ನಾನು ಕಂಡ ಅತ್ಯುತ್ತಮ ರಾಜಕಾರಣಿಗಳಲ್ಲಿ ಇವರು ಕೂಡ ಒಬ್ಬರು. ಅವರು ಸಂಸದರಾಗಿ ಈ ಭಾಗದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಅವರ ಕಾರ್ಯವೈಖರಿಯನ್ನ ಸ್ಮರಿಸಿದರು. ಇದೇ ಸಂದರ್ಭ ಶಾಲಾ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲಿನ ಗಣ್ಯರು ಸಮವಸ್ತ್ರ ವಿತರಿಸಿದರು. ಸಮವಸ್ತ್ರಗಳನ್ನ ಕೊಡುಗೆಯಾಗಿ ನೀಡಿದ ಅಶೋಕಪುರಂನ ಚಂದ್ರು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ನಡೆಸಿಕೊಟ್ಟ ನೃತ್ಯ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು. ಅಶೋಕಪುರ ಶಾಲೆಯ ಮಕ್ಕಳು ಯಾವ ರೀತಿ ಪ್ರೈವೇಟ್ ಸ್ಕೂಲ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಈ ರೀತಿಯಾದಂತಹ ಟಿ ಶರ್ಟ್ ಪದ್ಧತಿ ಅಂತ ಹೊಸ ಪದ್ಧತಿ ಇದೆ. ನಾವು ಓದ್ತಿರೋ ಟೈಮಲ್ಲಿ ಇರಲಿಲ್ಲ. ನಾನು ಕೂಡ ಈಗ 2011ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಕ್ರಿಯೇಟ್ ಮಾಡಬೇಕು. ನಮ್ಮ ಶಾಲೆಗಳು ಕೂಡ ಯಾವುದೇ ಪ್ರೈವೇಟ್ ಶಾಲೆಗೆ ಕಂಡು ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ನಮ್ಮ ಅಶೋಕಪುರದ ಎಲ್ಲ ಯುವಕ ಮುಖಂಡರು, ಯುವಕ ಮಿತ್ರರು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಟಿ ಶರ್ಟ್ ಅನ್ನು ವಿತರಣೆಯನ್ನು ಮಾಡಿದ್ದಾರೆ. ಅದರಿಂದ ಮತ್ತೊಮ್ಮೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಶಾಸಕನಾಗಿದ್ದ ಮೇಲೆ ಮೊದಲನೇ ಕಾರ್ಯಕ್ರಮ ಈ ಒಂದು ಶಾಲೆಯಲ್ಲಿ ಪ್ರಾರಂಭ ಮಾಡುವಂಥದ್ದು. ಆ ಒಂದು CSR ಮೂಲಕ ನೆಸ್ಲೆ ಕಂಪ್ನಿಯವರು ಉಚಿತವಾಗಿ ಇದೊಂದು ಟಾಯ್ಲೆಟ್ ಅನ್ನು ನೀಡುವಂಥದ್ದು. ಅದು ಮೊದಲನೇ ಕಾರ್ಯಕ್ರಮ. ಅದರಿಂದ ಈ ಒಂದು ಶಾಲೆ ತುಂಬಾ ಒಳ್ಳೆಯ ವಾತಾವರಣ ಇದೆ. ಅದರಿಂದ ತಾವೆಲ್ಲರೂ ಕೂಡ ಇದಕ್ಕೆ ಪೂರಕವಾಗಿ ಶಾಲೆಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮುಖ್ಯವಾಗಿ ತಾವುಗಳು ಚರ್ಚೆ ಮಾಡಿ ಇದೇ ರೀತಿ ನಾವು ಕೂಡ ಪೂರ್ತಿ ಸಂಕಲ್ಪವನ್ನು ಮಾಡಿ ಒಂದು ಶಾಲೆಯನ್ನು ಒಂದು ಮಾದರಿ ಶಾಲೆಯಾಗಿ ಮಾಡಲಿಕ್ಕೆ ನಾವು ಕೂಡ ಸೇರಿ ನೋಡೋಣ. ಜೊತೆಗೆ ಮುಖಂಡರುಗಳಿಗೆ ಕೂಡ ಭೇಟಿ ತಮ್ಮ ಪೂರ್ಣ ಪ್ರಮಾಣವಾದಂತಹ ಸಹಕಾರವನ್ನು ನೀಡಿದರೆ ನಮ್ಮ ಏನು ಅಸಂಖ್ಯ ಎಲ್ಲರೂ ಕೂಡ ಒಂದು ಮಾನವೀಯ ಅಭಿವೃದ್ಧಿ ನಡೆಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳಿಸ್ತಾ ಅವರಿಗೂ ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪ್ರಗತಿ ಬಗ್ಗೆ ನಮ್ಮ ಶಾಸಕ ಧ್ರುವನಾರಾಯಣ್ ಅವರು, ನಾನು ಜೀವನದಲ್ಲಿ ನೋಡಿರುವಂಥ ಉತ್ತಮವಾದ ರಾಜಕಾರಣಿಗಳಲ್ಲಿ ಒಂದು ಶ್ರೀನಿವಾಸ ಪ್ರಸಾದ್ ಅವರು, ಇನ್ನೊಬ್ಬರು ಧ್ರುವನಾರಾಯಣ್ ಅವರು. ನಮ್ಮ ನಂಜನಗೂಡು ಕ್ಷೇತ್ರಕ್ಕೆ ಒಬ್ಬರು ಬಿಟ್ಟರೆ ಭಾಳ ಉತ್ತಮವಾದ ಎಂಪಿಗಳನ್ನ ಕೊಡುಗೆಯಾಗಿ ಕೊಟ್ಟಿದೆ. ಏನು ಚಾಮರಾಜನಗರ ಕ್ಷೇತ್ರ ಇದೆಯಲ್ಲ, ಅದು ಭಾಳ ಉತ್ತಮವಾದವ್ರನ್ನೇ ಆಯ್ಕೆ ಮಾಡಿ ಕಳಿಸಿದೆ. ಅದೇ ರಾಜೇಲ್ ಅವರು ಇರ್ಬೋದು, ಧ್ರುವನಾರಾಯಣ್ ಇರ್ಬೋದು, ಪ್ರಸಾದ್ ಇರ್ಬೋದು, ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದೆ. ಬಟ್ ಧ್ರುವನಾರಾಯಣ್ ಏನಪ್ಪ ಅಂತಂದರೆ ಅವ್ರು ಮಾಡ್ತಿದ್ದ ಏನು 7 into 24 ಕೆಲಸ ಇದೆಯಲ್ಲ, ಅದನ್ನೆಲ್ಲ ನೆನೆಸ್ಕೋಬೇಕು. ಕಾರಣ ಏನಂದರೆ ರಾಜಕೀಯವಾಗಿ ನಾವು ಪ್ರಸಾದ್ ಕಡೆ ಇರ್ಬೋದು ಅಥವಾ ಅವರು ಆತ್ಮೀಯತೆಗೆ ನಮಗೇನು ಕುಂದು ಗೊತ್ತಾಗಿಲ್ಲ. ಆದರೆ ನಾನು ಕಂಡಂಥ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಧ್ರುವನಾರಾಯಣ್ ಅವರು ಒಬ್ಬರು. ಅವರ ಒಂದು ಜನ್ಮದಿನಾಚರಣೆ ತಾವು ಆಚರಣೆ